ಇದೇ ರಾಜಕೀಯ ಜಾಣ್ಮೆಯನ್ನು ಇಡೀ ವ್ಯವಸ್ಥೆಯನ್ನು ಬದಲು ಮಾಡುವಲ್ಲಿ ಉಪಯೋಗ ಮಾಡಿದರೆ ಇವತ್ತು ದೇಶ ನಂದನವನ ಆಗ್ತಿತ್ತು. ಆ ಮಾತು ಬೇರೆ. ಎಲ್ಲರೂ ಅಷ್ಟೇ ಇದು. ಡಿ ಕೆ ಶಿ ಅವರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಇಡೀ ದೇಶದ ಈ ರಾಜಕೀಯ ಜನ ಇರ್ಬೋದು, ಇವರೆಲ್ಲರೂ ತಮ್ಮ ಅಧಿಕಾರದ ದೃಷ್ಟಿಕೋನದಿಂದ ಮಾತ್ರ ಯೋಚನೆ ಮಾಡಿದ್ರಿಂದ ಈ ದೇಶ ಇವತ್ತು ನಿರುದ್ಯೋಗ ಸಮಸ್ಯೆ, ಮತ್ತೇನು ಸಮಸ್ಯೆ, ಎಲ್ಲ ಸಮಸ್ಯೆಗಳನ್ನು ಗೂಡಾಗ್ಯದ. ಬಡತನ ಅಂತ ಹೇಳ್ತಿರೋದಷ್ಟು ಅದಿಲ್ಲ ಒಂದು ಕಡೆಗೆ. ಈಗ ನಿಮ್ಗೆ ಆ ರಾಜಕೀಯ ಹೇಳ್ತಾ ಇದ್ದೀನಿ ಇವತ್ತು. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿ ಅವರು ತಮ್ಮದೇ ಆದಂಥ ಬಲವನ್ನು ಹೆಚ್ಚು ಮಾಡಿಸ್ಕೊಳ್ತಾ, ಅಧ್ಯಕ್ಷ ಪದವಿಯನ್ನು ಸರಿಯಾಗಿ ಉಪಯೋಗ ಮಾಡ್ತಾ, ಸಿದ್ದರಾಮಯ್ಯರ ಬಣದ ಶಾಸಕರಿಗೆ ಒಂದಿಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ತಮ್ಮತ್ತ ಸೆಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದು ಖಚಿತವಾಗಿ ಸುದ್ದಿ ಹತ್ತಿದಾಗ ಸಿದ್ದರಾಮಯ್ಯನವರು ಇದು ಇನ್ನು ಇದೇ ರೀತಿ ಮುಂದುವರೆದ್ರೆ ನನ್ನ ಅಸ್ತಿತ್ವಕ್ಕೆ ನವಂಬರ್ದರೆ ರಿಸೈನ್ ಮಾಡೋದು ಗ್ಯಾರಂಟಿ ಅಂತ ಗೊತ್ತಾದಾಗ ಅವ್ರಿಗೆ ಸಡನ್ ಡಿಸಿಷನ್ ತೊಗೊಂಡು ಇವತ್ತು ಮತ್ತೊಂದು ಹೆಜ್ಜೆ ಮುಂದಿಡ್ತಾ ಇದ್ದಾರೆ. ಸೂಚನೆ ಕೊಟ್ಟಿದ್ದಾರೆ, ಸುದ್ದಿಗಳು ಬಂದ ಇದ್ದಾವೆ. ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸೋದು ಅದು ಮಾಡಲೇಬೇಕು, ಬೇರೆದವ್ರು ಬರಲೇಬೇಕು, ನಮ್ಗೆ ಬೇಕಂತ ವ್ಯಕ್ತಿ ಬರಬೇಕು. ಈಗಾಗಲೇ ಪ್ರಯತ್ನ ಸಾಕಷ್ಟು ನಡೆದದು, ಆದರೂ ಆಗಿರಲಿಲ್ಲ. ಯಾಕೆಂದರೆ ಎರಡು ಬ್ಯಾಲೆನ್ಸ್ ಇಟ್ಕೊಂಡು ಹೊರಟಿದ್ರು ಹೈಕಮಾಂಡ್. ನೀವು ಅಧ್ಯಕ್ಷ ಆಗಿರ್ರಿ, ನೀವು ಮುಖ್ಯಮಂತ್ರಿ ಆಗಿರ್ರಿ, 28ಕ್ಕೆ ಅವ್ರದ್ದು ಮುಗಿದ ತಕ್ಷಣ ನೀವು ಮುಂದೆ ನಿಮ್ಮನ್ನ ಮುಖ್ಯಮಂತ್ರಿ ಪ್ರಪೋಸ್ ಮಾಡುವ ಸಾಧ್ಯತೆಗಳನ್ನು ಸಹಿತ ಹೈಕಮಾಂಡ್ ಹೇಳಿರ್ಬೋದು. ಮೋಸ್ಟ್ ಪ್ರೊಬಬಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಆದ್ದರಿಂದ ಅವರು ಒಂದು ಸ್ವಲ್ಪ ಮೃದು ಧೋರಣೆಯನ್ನು ಆದಷ್ಟು ಸಿದ್ದರಾಮಯ್ಯ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಯಾವಾಗ ಈ ಸುದ್ದಿಗಳು ಸಡನ್ನಾಗಿ ಎಲ್ಲ ಚೇಂಜ್ ಆಯಿತೋ, ಸಡನ್ನಾಗಿ ಸಿದ್ದರಾಮಯ್ಯನವರು ನಾನಾ ಮುಖ್ಯಮಂತ್ರಿ, ನಂತರ ನಾನಾ ನೇತೃತ್ವ ಅಂದ ತಕ್ಷಣ ಸಹಜವಾಗಿ ಡಿ ಕೆ ಶಿ ಅವರಿಗೆ ದಿಗಿಲು ಬಿದ್ದಿದೆ, ಶಾಕ್ ಆಗ್ಯದ.